ಚಾಮರಾಜನಗರದಲ್ಲಿ ನಾನು ಡಿ ಕೆ ಶಿವಕುಮಾರ್ ಹೋಗಿದ್ದು 36 ಜನ ಸತ್ತೋದ್ರು. ಅವತ್ತು ಸುರೇಶ್ ಕುಮಾರ್ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಸುಧಾಕರ್ ಆರೋಗ್ಯ ಮಂತ್ರಿ. ನೀವು ಹೋಗಿದ್ರಿ, ಇಬ್ಬರೇ ಸತ್ತದು. ಬಂದ್ರು ಸರ್. ಆಕ್ಸಿಜನ್ ಇಲ್ಲೇ ಸತ್ತರು. ತನಿಖೆ ಆಯಿತು. 62 ಜನರಲ್ಲಿ 36 ಜನ ಆಕ್ಸಿಜನ್ ಇಲ್ಲೇ ಸತ್ತೋದ್ರು. ಅವತ್ತು ಯಾರಾದರೂ ರಾಜೀನಾಮೆ ಕೊಟ್ಟರೆ ತಪ್ಪಾಯ್ತು ಅಂತ ಹೇಳಿದ್ರ? ನಿಮ್ಮ ಸುಧಾಕರ್ ಹೇಳಿದ್ರ? ನೀವು ಅಬೇಟರ್ ಅಂತ ಕರೆದ್ರ ಅವ್ರಿಗೆ? ನೀವೇ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು. ನಾನಂತೂ ಅಶೋಕ್ ಅವರಿದ್ರು ಕ್ಯಾಬಿನೆಟ್ ಅಲ್ಲಿ ಇವಾಗ ನನ್ನ ಹೆಸರನ್ನು ತೆಗೆದಿದ್ದೀರಾ ನೀವು? ತಂದಿರೋದಲ್ಲ, ನೀವು ಹೇಳ್ದಷ್ಟು ಕೇಳ್ತಾ ಇದ್ದೀನಿ. ನಾನು ಯಾವ ರೀತಿ ಬಿಕ್ಕಳಿಸಿ ಹತ್ತಿ ಅವತ್ತು ರಾಜೀನಾಮೆ ಕೊಟ್ಟೆ ಅಂತ ಅವ್ರು ಸಾಕ್ಷಿ ಇದ್ದಾರೆ. ರಾಜೀನಾಮೆ ಕೊಟ್ಟಿದ್ದೀರೋ ಅಲ್ಲೇ ಉಳ್ಕೊಂಡ್ರೋ ನಂಗೆ ಗೊತ್ತಿಲ್ಲ. ಬಟ್ ಸುಧಾಕರ್ಗೆ ಬಸವರಾಜ ಬೊಮ್ಮಾಯಿಗೆ ಅಬೇಟರ್ ಅಂತ ಕರೀಲಿಲ್ಲ. ನಮಗ್ ಮಾತ್ರ ಕರೆದ್ರಿ. ಬಸವರಾಜ ಬೊಮ್ಮಾಯಿ ಕರೆದ್ರ ಅಬೇಟರ್ ಅಂತ? ಸುಧಾಕರ್ ಕರೆದ್ರ? ಏನು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ದಲ್ಲ. ದಯಮಾಡಿ ಇಂಥ ವಿಚಾರಗಳಲ್ಲಿ ಯಾರು ರಾಜಕೀಯ ಮಾಡಬಾರದು. ಅಲ್ಲ, ನೀವು ಮುಖ್ಯಮಂತ್ರಿಗಳು, ನಾ ಹೇಳೋದು ಒಪ್ಕೊಂತೀನಿ. ಅವರು ಚಾಮರಾಜನಗರ ಹೇಳಿದ್ರು ಆಕ್ಸಿಜನ್ ಬಗ್ಗೆ. ಸುರೇಶ್ ಕುಮಾರ್ ಅವ್ರದ್ದು ಕ್ಯಾಬಿನೆಟ್ ವಿಚಾರವಾಗಿ ನಾನು ಇದ್ದೆ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ. ಅವರು ಏನ್ ಹೇಳಿದಾರೋ ಅದು ಸತ್ಯ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗೆ ನಾನು ಹೇಳೋವಂಥದ್ದು, ಸರಿ ಅಲ್ಲಾಯ್ತಲ್ಲ ಆಕ್ಸಿಜನ್ ಘಟನೆ, ಅವರೆಲ್ಲರ ಮನೆಗೂ ನೀವು ಹೋದ್ರಿ, ಅವರೆಲ್ಲರಿಗೂ 1 ಲಕ್ಷ ಡಿ ಕೆ ಶಿವಕುಮಾರ್ ಹೋಗಿ ಕಣ್ಣೀರ್ ಹಾಕಿದ್ರು. ಹೌದು. ಈ 11 ಜನ ಸತ್ರಲ್ಲ, ಅವ್ರ ಮನೆ ಯಾಕೆ ಹೋಗ್ಲಿಲ್ಲ ನೀವು? ನಾನು ಯಾರು ಹೋಗಿಲ್ಲ? ಎಲ್ಲಿ ಹೋಗಿದ್ದೀರಾ? 11 ಜನ ಮನೆ ಯಾರು ಹೋಗಿದ್ರೆ ಹೇಳಿ. ಮನೆಗೆ ಹೋಗಿದ್ದೀರಾ? 29 ಎಲ್ಲಿ ಹೋಗಿದ್ರೆ ಹೇಳಿ. ಕನ್ಸರ್ನ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲ ಕಡೆ ಹೋಗಿದ್ದಾರೆ. ಓಕೆ ಸುಧಾಕರ್, ಎಲ್ಲ ಹೋಗಿದ್ರಿ, ಎಲ್ಲ ಸುಧಾಕರ್, ಸುರೇಶ್ ಎಲ್ಲ ಅವ್ರವ್ರ ಜಿಲ್ಲೆ ಹೋಗಿದ್ರಿ. ಹೋಗಿಲ್ಲ ಅಂದ್ರೆ ಸುಳ್ಳು ಕೇಳ್ಬೇಕು. ನಾವು ಹೋಗಿದ್ವಿ, ನಾನು ಹೋಗಿದ್ದೆ, ಸುಧಾಕರ್ ಗೊತ್ತಿಲ್ಲ ಬಿಡಪ್ಪ, ಗೊತ್ತಿಲ್ಲ. ಶಿವಮೊಗ್ಗದಲ್ಲಿ ಮಿನಿಸ್ಟರ್ಗೆ ಹೇಳಿದ್ದೆ ನಾನು. ಎಲ್ಲ ಶಿವಮೊಗ್ಗ ಮಿನಿಸ್ಟರ್ ಹೊಂಟೋದ್ರ. ಆಮೇಲೆ ಬೆಂಗಳೂರಿನಲ್ಲಿ ನಮ್ಮ ಮಿನಿಸ್ಟರ್ ಕಳಿಸಿದ್ದೆ ನಾನು. ಆಮೇಲೆ ಸತ್ತ ಕುಟುಂಬದವರಿಗೆ 25 ಲಕ್ಷ ರೂಪಾಯಿ ಪರಿಹಾರವಾಗಿ ಕೊಟ್ಟಿದ್ದೀವಿ. ಮತ್ತೆ ಎಲ್ಲರೂ ಕೂಡ ಚೆಕ್ ಇಸ್ಕೊಂಡಿದ್ದಾರೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಯಾರೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವತ್ತು ಕಾಲದಲ್ಲಿ ಕಾಲು ತುಳಿದು ಸತ್ತವರು, ಇತ್ತೀಚೆಗೆ ಜನವರಿನಲ್ಲಿ ಕುಂಭಮೇಳದಲ್ಲಿ 39 ಜನ ಸತ್ರು. ಎಂತವನು ಆದಿತ್ಯನಾಥ್, ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ. ರೈಲ್ವೆ ಸ್ಟೇಷನ್ ಸತ್ರು ಕುಂಭಮೇಳದಲ್ಲಿ. ಇತ್ತೀಚೆಗೆ ಓಲಿ ಅದು ಬಿಡಿ, ಇತ್ತೀಚೆಗೆ ಗುಜರಾತ್ನಲ್ಲಿ ಒಂದು ಏರ್ ಇಂಡಿಯಾದವರು ಹೋಗಿ 264 ಜನ ಸತ್ರು. ರಾಜೀನಾಮೆ ಕೊಟ್ರ? ಎಲ್ಲಿಂದ ಎಲ್ಲಿಗಲ್ಲ. ಜನ ಅವ್ರೇನ್ ಮನುಷ್ಯರಲ್ವಾ? ಸತ್ತೋದವರೆಲ್ಲ ಮನುಷ್ಯರಲ್ವಾ? ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಆಕ್ಸಿಡೆಂಟ್ ಅಲ್ಲಿ ಯಾಕೆ ರಾಜೀನಾಮೆ ಕೊಟ್ಟರು? ಚನ್ನಬಸಪ್ಪ ಎಲ್ಲ ಗೊತ್ತಿದೆ.
ಸರ್ಕಾರ ಚಾಮರಾಜನಗರದ 36 ಜನಕ್ಕೆ ಸರ್ಕಾರಿ ನೌಕರಿ ಕೊಟ್ಟಿಲ್ಲ. ಮಾಡ್ತಾ ಇರ್ತಕ್ಕಂಥವ್ರು ಬಿಜೆಪಿ ಎಲ್ಲ. ಹಾವೇರಿನಲ್ಲಿ ಗೊಬ್ಬರ ಕೇಳಿದಾಗ ಬಿಜೆಪಿ ರಾಜಕಾರಣ ಮಾಡ್ತೀವಿ ಅಂತ ರಾಜೀನಾಮೆ ಕೊಟ್ರ ಯಾತ್ರೆ ಸಂದರ್ಭದಲ್ಲಿ ಯಡಿಯೂರಪ್ಪ ರಾಜೀನಾಮೆ ಕೊಟ್ರ ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಹೇಳಿದ್ರು. ನೌಕರಿ ಕೊಟ್ಟಿಲ್ಲ, ರಾಜೀನಾಮೆ ಕೊಟ್ರ. ತಪ್ಪಾಯ್ತು ಅಂತ ಹೇಳಿದ್ರ ಸರ್ಕಾರಿ ನೌಕರಿ ಕೊಟ್ರ. ಹಾಗಾದ್ರೆ 2006ರಲ್ಲಿ ರಾಜ್ಕುಮಾರ್ ಅವರು ಮೃತಪಟ್ಟರು. 7 ಜನ ಸತ್ತೋದ್ರು ಗೋಲಿಬಾರ್ನಲ್ಲಿ. ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ, ಮಿಸ್ಟರ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ. ರಾಜೀನಾಮೆ ಕೊಟ್ರ ತಪ್ಪಾಯ್ತು ಅಂತ ಹೇಳಿದ್ರ. ಆಯ್ತು ಆಯ್ತು ಆಗ ಮಾತಾಡ್ತಾರೆ. ನೀವು ಆಯ್ತು ಸುಮ್ಮನೆ ನೀವ್ಯಾಕೆ ಹೇಳ್ತೀರಿ? ಕೂತ್ಕೊಳ್ಳಿ. ದುರ್ವ್ಯಾಲ್ ಯಾಕೆ ಏನಾಗಿದೆ ನಿಮ್ಗೆ ಇವತ್ತು? ಇಲ್ಲಿ ಮುಖ್ಯಮಂತ್ರಿ ಮಾತಾಡ್ತಾರೆ, ಸುಮ್ಮನೆ ಕೂತ್ಕೊಳ್ಳಿ. ರೈತರ ಮೇಲೆ ಗುಂಡು, ಗೋಲಿಬಾರ್. ಬೇರೆ ಯಾರು ಮಾತಾಡಬೇಡಿ ಅಲ್ಲಿ. ಯಾಕೆ ಅಲ್ಲಿ ಕೂತ್ಕೊಂಡು ಮಾತಾಡ್ತೀರಿ ನೀವು? ಸಿದ್ದಪ್ಪ ಚೂರಿ, ಸಿದ್ಲಿಂಗಪ್ಪ ಚೂರಿ. ಇನ್ನೊಬ್ಬ ಯಾರು ರೈತ? ಆಯ್ತು. ಇವರೆಲ್ಲ ಸತ್ತಾಗ ಎಂಕ್ವೈರಿನೂ ಮಾಡಲಿಲ್ಲ, ತಪ್ಪಾಯ್ತು ಅಂತ ಹೇಳಲಿಲ್ಲ, ರಾಜೀನಾಮೆನೂ ಕೊಡಲಿಲ್ಲ, ವಿಷಾದನೂ ವ್ಯಕ್ತಪಡಲಿಲ್ಲ, ಕ್ಷಮಾಪಣೆನೂ ಕೇಳಲಿಲ್ಲ. ನಮಗೆ ಪಾಠ ಹೇಳ್ಕೊಡ್ತೀರಾ ನೀವು? ಕೂತ್ಕೊಂಡು ಮಾತಾಡಬೇಡಿ ಅಲ್ಲಿ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ನಾನು ಕೂಡಲೇ 4ನೇ ತಾರೀಕಿಗೆ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡಿಸ್ದೆ. ನೆಕ್ಸ್ಟ್ ಡೇ 5 ಜನ ಸೀನಿಯರ್ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದೆ. ಅದನ್ನು ಕೂಡ ಈ ಅಶೋಕ್ ಅವರು ಒಂದು ಕಡೆ ಕ್ರಿಟಿಸೈಸ್ ಮಾಡ್ತಾರೆ, ಇನ್ನೊಂದು ಕಡೆ ಅವ್ರ ಪರ ವಕಾಲತ್ ಆಗ್ತಾರೆ. ಈಗ ನೋಡಿ, 3ನೇ ತಾರೀಕಿಗೆ ಪತ್ರ ಕೊಡ್ತಾರೆ ಅವರು, ಪರ್ಮಿಷನ್ ಕೊಡಿ, ನಾವು 2 ಕಡೆ ಸಂಭ್ರಮಾಚರಣೆ ಮಾಡಬೇಕು ಅಂತ. ಅವರು ಪೊಲೀಸ್ನವರು, ಅಲ್ಲೇ ಯಾರು ಗಿರೀಶ್ ಅಂತ ಇನ್ಸ್ಪೆಕ್ಟರು, ಅವನು ಪರ್ಮಿಷನ್ ಕೊಡಲ್ಲ. ಪರ್ಮಿಷನ್ ಕೊಡುವಾಗ ರೈಟಿಂಗ್ನಲ್ಲಿ ಕೊಡಲಿಲ್ಲ, ನಿರಾಕರಿಸಿದ್ದೀವಿ ಅಂತ ಹೇಳಿ ರೈಟಿಂಗ್ನಲ್ಲಿ ಕೊಡಲಿಲ್ಲ. ಆಮೇಲೆ ಬೆಳಿಗ್ಗೆ 7 ಗಂಟೆ 1 ನಿಮಿಷಕ್ಕೆ RCB ಅವರು, KSCN ಅವರು ಟ್ವೀಟ್ ಮಾಡ್ತಾರೆ, ಪೋಸ್ಟ್ ಮಾಡ್ತಾರೆ. ಏನಂತ ಅಂತಂದರೆ 7:10 ಮಾಡ್ತಾರೆ, 7:01 ನಿಮಿಷಕ್ಕೆ, 8 ಗಂಟೆಗೆ 1 ಮಾಡ್ತಾರೆ. 7:01 ನಿಮಿಷಕ್ಕೆ ಮಾಡಿರೋದನ್ನು 16 ಲಕ್ಷ ಜನ ನೋಡಿದ್ದಾರೆ. 8 ಗಂಟೆಯಲ್ಲಿ ಮಾಡಿದ್ದಕ್ಕೆ 4 ಲಕ್ಷದ ಚಿಲ್ಲರೆ ಜನ ನೋಡ್ತಾರೆ. ಆಮೇಲೆ 3:10 ಮಾಡ್ತಾರೆ, ಆಗ 7,10,000 ಜನ ನೋಡ್ತಾರೆ. ಈ ಪೊಲೀಸ್ನವರು
ಇಷ್ಟೆಲ್ಲ ಪೋಸ್ಟ್ ಮಾಡಿದ್ರು ಕೂಡ ಯಾಕೆ ಬಿಟ್ಟು ಏನು ಕ್ರಮ ತಗೊಂಡ್ರು? ಏನು ಕ್ರಮ ತಗೊಳ್ಳಿಲ್ಲ. ಅದನ್ನ ಡಿಲೀಟ್ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಅವ್ರ ಜೊತೆ ಶಾಮೀಲಾಗಿ ಅವ್ರು ಮಾಡಕ್ಕೆ ಬಿಟ್ಬಿಟ್ರು.